ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಇಡಿ ಮೆಗಾ ಭೇಟಿಯನ್ನ ಶುರು ಮಾಡಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ಶೋಧವನ್ನು ನಡೆಸಿದೆ. ಜಯಮಹಲ್ ಬಳಿ ಜ್ಞಾನೇಂದ್ರ ಮನೆಯಲ್ಲಿ ಇಡಿ ಸಂಪೂರ್ಣವಾಗಿ ತಲಾಶ್ ನಡೆಸಿದೆ. ಜ್ಞಾನೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಮೊಕ್ಕಾಮೂಡಿದ್ದಾರೆ. ನಕಲಿ ಕೀ ಮೂಲಕ ಬಾಗಿಲನ್ನ ತೆರೆದಿದ್ದಾರೆ ಅಧಿಕಾರಿಗಳು. ಜ್ಞಾನೇಂದ್ರ ಮನೆಯಲ್ಲಿ ಇಡಿಯಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಳಗೆ ಹೋಗುವ ಮುನ್ನ ಇನ್ ಕ್ಯಾಮೆರಾ ತಪಾಸಣೆ ಮಾಡಿದ್ದಾರೆ. ಸದ್ಯಕ್ಕೆ ಈಗಲೂ ಕೂಡ ದಾಳಿ ಮುಂದುವರಿತಾ ಇದೆ, ತನಿಖೆ ಕೂಡ ನಡೀತಾ ಇದೆ. ಶಿವಶಂಕರಪ್ಪ ಬಳಿಕ ಜ್ಞಾನೇಂದ್ರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ನಿರಂತರವಾಗಿ ದಾಳಿ ನಡೆಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಅಂತ ಗಮನಿಸ್ತಾ ಇದ್ದೀರಾ, ಬೆಂಗಳೂರು ಜಯಮಹಲ್ನ ಒಂದು ನಿವಾಸದಲ್ಲಿರತಕ್ಕಂತಹ ಅಧಿಕಾರಿಗಳ ಒಂದು ಮನೆ ಮೇಲೆ ಜ್ಞಾನೇಂದ್ರ ಜೊತೆಗೆ ಸಾಕಷ್ಟು ಶಿವಶಂಕರಪ್ಪ ಬಳಿಕ ಜ್ಞಾನೇಂದ್ರ ಮನೆ ಮೇಲೆ ಇದೀಗ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ನಿರಂತರವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕೆಪಿಎಸ್ಸಿ ಕರ್ಮಕಾಂಡ ಒಂದೊಂದಾಗಿ ಬಯಲಾಗ್ತಾ ಇದ್ದಾವೆ. ಪ್ರತಿಯೊಂದೊಂದು ದಿನವೂ ಕೂಡ ಹೊಸ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಮನೆಯಲ್ಲಿ ಇಡಿ ಅಧಿಕಾರಿಗಳು ಇದೀಗ ಶೋಧ ಕಾರ್ಯ ನಡೆಸಿದ್ದಾರೆ. ಜಯಮಹಲ್ ಬಳಿ ಜ್ಞಾನೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದು, ಜ್ಞಾನೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಮೊಕ್ಕಾಮೂಡಿದ್ದಾರೆ. ಇದುವರೆಗೂ ಕೂಡ ನಿರಂತರವಾಗಿ ಪರಿಶೀಲನೆ ನಡೀತಾ ಇದೆ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಂತೂ ಮೊಕ್ಕಾಮೂಡಿದ್ದು ನಕಲಿ ಕೀ ಮೂಲಕ ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಜ್ಞಾನೇಂದ್ರ ಮನೆಯಲ್ಲಿ ಇಡಿಯಿಂದ ನಿರಂತರವಾದ ದಾಳಿ ನಡೀತಾ ಇದ್ದು ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಬೆಂಗಳೂರಿನ ಜಯಮಹಲ್ನಲ್ಲಿರತಕ್ಕಂತಹ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು, ಇನ್ನು ಎಲ್ಲದರ ಕುರಿತಾದ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪಶು ವೈದ್ಯಾಧಿಕಾರಿಗಳ ಹುದ್ದೆಯ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಆರೋಪದಡಿ ಅಧ್ಯಕ್ಷರಾಗಿರುವಂತಹ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ದಾಳಿ ಕೂಡ ಮಾಡಿದ್ರು. ಅದಾದ ಬಳಿಕ ಒಂದು ಆರೋಪ ಬಂದಿತ್ತು. ಕೆಪಿಎಸ್ಸಿಯ ಈ ಒಂದು ಪರೀಕ್ಷೆಯ ನಿಯಂತ್ರಕರಾಗಿದ್ದಂತಹ ಐಎಎಸ್ ಆಫೀಸರ್ ಜ್ಞಾನೇಂದ್ರ ಕುಮಾರ್ ಅವರ ಮೇಲೂ ಕೂಡ ಗಂಭೀರವಾದಂತಹ ಆರೋಪ ಬಂದಿತ್ತು. ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಮಯದಲ್ಲಿ ಗೇಟ್ ಲಾಕ್ ಮಾಡಿಕೊಂಡು ಅವರು ಇಲ್ಲಿಂದ ಪರಾರಿಯಾಗಿರುವಂತದ್ದು. ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಒಂದು ವಾರದ ಕಾಲ ರಜೆ ಹಾಕಿದ್ದಾರೆ. ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಒಂದು ವಾರದ ಕಾಲ ರಜೆ ಹಾಕಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಸ್ವತಃ ಗೃಹ ಸಚಿವರೇ ಹೇಳಿದ್ರು. ಸದ್ಯ ಇಲ್ಲಿ ಬಂದಂತಹ ವೇಳೆಯಲ್ಲಿ ಇಡಿ ಅಧಿಕಾರಿಗಳಿಗೆ ಇಲ್ಲಿನ ಸೆಕ್ಯೂರಿಟಿ ಸರ್ ಗೇಟ್ ಲಾಕ್ ಮಾಡಿಕೊಂಡು ಸಾಹೇಬರು ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾನೆ. ಆ ಬಳಿಕ ಇಲ್ಲಿ ಬಂದಂತಹ ಇಡಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಸ್ವತಃ ತನಿಖಾಧಿಕಾರಿ ಈ ರೀತಿಯಾದಂತಹ ಸಮಸ್ಯೆ ಬಂದಂತಹ ಸಮಯದಲ್ಲಿ ಅವರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂದರೆ ವಿಡಿಯೋಗ್ರಫಿ ಮಾಡಿಕೊಳ್ಳುವ ಮುಖಾಂತರವಾಗಿ ಗೇಟ್ನ ಅಂದ್ರೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಷ್ಟಾದ್ರೂ ಕೂಡ ಅವರು ಒಂದು ವೇಳೆಯಲ್ಲಿ ಬಂದು ಗೇಟ್ನ ಲಾಕ್ ಓಪನ್ ಮಾಡದೇ ಇದ್ದಲ್ಲಿ ವಿಡಿಯೋಗ್ರಫಿ ಮಾಡುವ ಮುಖಾಂತರವಾಗಿ ಗೇಟ್ ಲಾಕ್ ಅನ್ನ ಮುರಿದು ಅವರು ಒಂದು ಕೆಲಸವನ್ನು ಮಾಡ್ತಾರೆ, ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಒಂದು ಅಪಾರ್ಟ್ಮೆಂಟ್ ನ ಗೇಟ್ ಲಾಕ್ ನ ತೆಗೆದುಕೊಂಡು ಅದನ್ನ ಓಪನ್ ಮಾಡಿ ಈಗ ಒಳಗಡೆ ಹೋಗಿರುವಂತದ್ದು. ಅಲ್ಲಿ ಒಳಗಡೆ ಹೋಗಿ ಮುಖ್ಯ ದ್ವಾರ ಏನಿದೆ, ಜ್ಞಾನೇಂದ್ರ ಅವರ ಒಂದು ಐಎಎಸ್ ಅಧಿಕಾರಿಯವರ ಒಂದು ಮನೆಯ ಬೀಗ ಏನಿದೆ, ಆ ಬೀಗವನ್ನ ಈಗ ಅವರು ಒಡೆದು ಒಳಗಡೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ವಿಡಿಯೋಗ್ರಫಿ ಮುಖಾಂತರವಾಗಿ ಅಲ್ಲಿ ಈ ಒಂದು ಕೆಲಸ ಆಗ್ತಾ ಇರುವಂತದ್ದು. ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಅವರ ಸಮ್ಮುಖದಲ್ಲಿ ಈ ಒಂದು ದಾಳಿ ನಡೆಯುತ್ತಾ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಕೆರಳಿಸಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಸೆಕ್ಯೂರಿಟಿ ಹೇಳ್ತಾನೆ, ಸರ್ ಯಾರೂ ಇಲ್ಲ ಮನೆಯಲ್ಲಿ, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಆತ ಹೇಳಿರುವಂಥದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಇಡಿ ಹಲವು ಭಾಗಗಳಲ್ಲಿ ದಾಳಿ ಮಾಡ್ತಾ ಇರುವಂಥದ್ದು. ಈ ಒಂದು ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿ ನೇಮಕ ಆಗುವಂತಹ ಪ್ರಕ್ರಿಯೆಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, 70 ರಿಂದ 80 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪದ ಆಡಿಯೋಗಳು ವೈರಲ್ ಆಗ್ತವೆ. ಆ ಒಂದು ವಿದ್ಯಾರ್ಥಿಪರ ಹೋರಾಟಗಾರರು ಕೂಡ ದೂರನ್ನ ದಾಖಲು ಮಾಡ್ತಾರೆ. ಆ ಬಳಿಕ ತಾವು ಈಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಅಲ್ಲಿ ಒಂದು ಹಂತದಲ್ಲಿ ಈಗ ಆ ಒಂದು ಬೀಗವನ್ನ ಹೊಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಆ ಒಂದು ಗ್ರಿಲ್ ನ ಕಟ್ ಮಾಡಿ, ಆ ಒಂದು ಲಾಕ್ ಏನಿರುತ್ತೆ ಆ ಲಾಕ್ ನ ಕಟ್ ಮಾಡಿ ಆ ಮುಖಾಂತರವಾಗಿ ಒಳಗಡೆ ಹೋಗಿ ದಾಳಿಯನ್ನ ಮಾಡುವಂತ ಸಾಧ್ಯತೆ ಇದೆ. ಕೀ ಮೇಕರ್ ಅವ್ರನ್ನ ಕರೆಸಿರುವಂತದ್ದು. ಕೀ ಮೇಕರ್ ಅವ್ರನ್ನ ಕರೆಸಿ ಆ ಲಾಕ್ ಅನ್ನ ಓಪನ್ ಮಾಡಿದ್ದಾರೆ. ಸದ್ಯ ಈಗ ತಾವು ದೃಶ್ಯಗಳಲ್ಲಿ ನೇರವಾಗಿ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಆ ಒಂದು ಲಾಕ್ ಓಪನ್ ಮಾಡಿ ಒಳಗಡೆ ಹೋಗಿ ದಾಳಿಯನ್ನ ಮಾಡ್ತಾರೆ. ಮುಖ್ಯವಾಗಿ ಕೆಪಿಎಸ್ಸಿಯ ಪರೀಕ್ಷಾ ನಿಯಂತ್ರಕರಾಗಿ ಈ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವರು ಕೆಲಸ ಮಾಡ್ತಿದ್ರು. ಅಲ್ಲಿಯೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ
ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮತ್ತೊಂದು ಭಾಗದಲ್ಲಿ ಕೆಲ ಹೋಟೆಲ್ಗಳಲ್ಲಿ ಅಭ್ಯರ್ಥಿಗಳನ್ನ ಇರಿಸಿ ಅವರಿಗೆ ಕ್ವೆಶ್ಚನ್ ಪೇಪರ್ ನೀಡಿದ್ದಾರೆ ಅನ್ನುವಂತಹ ಹಂತದಲ್ಲಿ ಅಲ್ಲೂ ಕೂಡ ದಾಳಿಯಾಗಿತ್ತು. ಬೇರೆ ಬೇರೆ ಭಾಗಗಳಲ್ಲಿ ಕರ್ನಾಟಕದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದ್ರು. ತಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಇಡಿ ಅಧಿಕಾರಿಗಳು ಸ್ವತಃ ಸ್ಥಳೀಯ ಪೊಲೀಸರ ಸಹಾಯದಿಂದ ಈಗ ಕೀ ಮೇಕರ್ ಓರ್ವರನ್ನ ಕರೆಸಿ ಅದನ್ನ ತೆರವು ಮಾಡುವಂಥದ್ದು, ಅಂದ್ರೆ ಆ ಒಂದು ಲಾಕ್ ನ ಒಡೆದು ಒಳಗಡೆ ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ದಾಳಿ ವೇಳೆ ಬರುವಂತದ್ದು ಸಹಜ. ಒಂದು ಅನಾರೋಗ್ಯದ ಸಮಸ್ಯೆ ಬರುತ್ತೆ ಅಥವಾ ಬೇರೆ ಬೇರೆ ರೀತಿಯ ಅಂದ್ರೆ ಪರಾರಿಯಾಗುವಂತದ್ದು, ಈ ಎಲ್ಲಾ ಸಮಸ್ಯೆಗಳು ಏನ್ ಬರ್ತವೆ ಇಲ್ಲಿ ಮುಖ್ಯವಾಗಿ ತನಿಖಾಧಿಕಾರಿ ಒಂದು ಕಾಲ್ ನ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಯನ್ನ ನಿಭಾಯಿಸಬಹುದು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಸ್ಥಳೀಯ ಪೊಲೀಸರನ್ನ ಸಂಪರ್ಕ ಮಾಡಿ ಅವರಿಗೂ ಕೂಡ ವಿಷಯವನ್ನ ತಿಳಿಸ್ತಾರೆ. ಜೊತೆಗೆ ಸ್ಥಳೀಯರನ್ನ ಸಾಕ್ಷಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿಕೊಳ್ಳುವಂಥದ್ದು ಕೂಡ ಇಲ್ಲಿ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಆ ಬಳಿಕ ಈಗ ಕೀ ಮೇಕರ್ ಏನಿರ್ತಾರೆ ಅವರನ್ನ ಕರೆಸಿ ಲಾಕ್ ಅನ್ನ ಓಪನ್ ಮಾಡಿ ಆ ಬಳಿಕ ಒಳಗಡೆ ಹೋಗುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಕಳೆದ 4 ದಿನಗಳ ಹಿಂದೆ ಏನು ಹಲವು ಭಾಗಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಆ ಬಳಿಕ ಶಿವಶಂಕರಪ್ಪ ಸಾಹುಕಾರ್ ಅಂದ್ರೆ ಕೆಪಿಎಸ್ಸಿ ಒಂದು ಅಧ್ಯಕ್ಷರು ಏನಾಗಿದ್ರು ಆ ಅಧ್ಯಕ್ಷರ ಮನೆ ಮೇಲೆ ಕೂಡ ದಾಳಿಯಾಗುತ್ತೆ. ದಾಳಿಯಾದಂತಹ ಹಂತದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ ಇವರು ಪರಾರಿಯಾಗಿರುವಂತದ್ದು. 1 ವಾರಗಳ ಕಾಲ ಅವರ ತಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ರಜೆ ಹಾಕಿದ್ದಾರೆ ಅಂತ ಹೇಳಿ ಅವರು ಹೋಗಿದ್ರು. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ರು ಅನ್ನೋಂಥದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈ ಒಂದು ದಾಳಿ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಇದಿಷ್ಟು ಇಲ್ಲಿನ ಸುದ್ದಿಗಳು. ಮುಂದಿನ ಸುದ್ದಿಯನ್ನ